ಶಕೀಲ್ ಅಹಮದ್ ಸರು ಅವ್ರಿಗಿನ್ನೂ ಮದುವೆ ಆಗಿರೋದಿಲ್ಲ. ಹುಡುಗಿ ನೋಡ್ತಾ ಇರ್ತಾರೆ ಮನೇಲೆ. ಎಂಥ ದುರ್ವಿಧಿ ಅಂತೇಳಿದರೆ, ಹುಡುಗಿ ಸೆಟ್ಲ್ ಆಗಿರ್ತಾರೆ. ಈ ಒಂದು ಪ್ರದೇಶದಲ್ಲಿ ಈ ಮೀಡಿಯಮ್ ಹತ್ಯಾಕಾಂಡದಲ್ಲಿ ಅವರು ಮೃತಪಡ್ತಾರೆ. ಅಶೋಕ್ ಕುಮಾರ್ ಸಾಹೇಬ್ರಿಗೆ ಎಂಥ ಮಿತ್ರರಾಗಿರ್ತಾರೆ. ಶಕೀಲ್ ಅಹಮದ್ ಸರ್ದು ಮತ್ತು ಅಶೋಕ್ ಸಾಹೇಬ್ರದ್ದು ಎಂಥ ಒಂದು ಸ್ನೇಹ ಅಂತೇಳಿದರೆ, ಅವರು ಏನು ಥರ ಕೇಳಿದ್ರಲ್ಲ ಸ್ವೀಟು, ಅದನ್ನು ಅವರ ಭಾವಚಿತ್ರದ ಮುಂದಿಟ್ಟು ರಾತ್ರಿ ಇಡೀ ನಿದ್ದೆ ಮಾಡಿದೆ ಅಶೋಕ್ ಸಾಹೇಬರು ಗಳಗಳ ಅಳ್ತಾರೆ ಅಂತೇಳಿದರೆ ಎಷ್ಟು ನೋವಾಗಿರಬೇಡ ಅವರಿಗೆ. ಅಂದರೆ ಅವರ ಸ್ನೇಹ ಆ ರೀತಿ. ಅಶೋಕ್ ಸಾಹೇಬ್ರದ್ದು ಈಗಲೂ ಆದರೂ ಅಷ್ಟೇ ಒಂಥರ ಅವ್ರದ್ದು ಆರ್ಟ್ ಬಿಡಿ. ಅವರ ಇದು ಯಾರಿಗೂ ನೇಚರು ಬರೋದಿಲ್ಲ ಅಂತ ನಾನು ಹೇಳ್ತೀನಿ. ಅವರು ಅಷ್ಟು ಪೊಲೀಸ್ ಅಧಿಕಾರಿಯಾಗಿ ಎನ್ಕೌಂಟ್ರ್ ಮಾಡಿದ್ದು ಅಂಥ ಒಂದು ದಿಟ್ಟ ಅಧಿಕಾರಿ ಆದರೂ ನಾವೆಲ್ಲ ಮಾತಾಡಿದ್ವಿ ಅವ್ರ ಹತ್ರ. ಎಷ್ಟು ಸ್ನೇಹಮಯವಾಗಿ ಮಾತಾಡ್ತಾರೆ ಅಂದರೆ ಅಶೋಕ್ ಸಾಹೇಬರು ಸಾಕಷ್ಟು ಇಂಟರ್ವ್ಯೂಗಳು ಕೊಟ್ಟಿದ್ದಾರೆ. ಹಾಗೆಯೇ ಅವರು ಲೇಖಕರು ಕೂಡ. ಸಾಕಷ್ಟು ಈ ದಿನಪತ್ರಿಕೆಯಲ್ಲಿ ವೀರಪ್ಪನ ಬಗ್ಗೆನೇ ಒಂದಷ್ಟು ಸಂಚಿಕೆಗಳು ಬಂದವು, TV9ನಲ್ಲಿ ಸಂಚಿಕೆಗಳು ಬಂದವು. ಅದನ್ನೆಲ್ಲ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಜೊತೆಗೆ ಅದನ್ನು ಹುಲಿಯ ನೆನಪುಗಳು ಅನ್ನೋ ಒಂದು ಪುಸ್ತಕದಲ್ಲಿ ಅಶೋಕ್ ಸಾಹೇಬರು ತುಂಬ ಚೆನ್ನಾಗಿ ಎಲ್ಲನೂ ಬರೆದಿದ್ದಾರೆ, ವಿವರಣೆಗಳು ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವೊಂದು ಪಾಯಿಂಟ್ಗಳನ್ನು ನಾನು ನಿಮ್ಮ ಮುಂದೆ ಹೇಳಿದ್ದೀನಿ ಸ್ನೇಹಿತರೆ.